ನಮಸ್ಕಾರ. ಇವತ್ತು ಗುಬ್ಬಿ ಪಟ್ಟಣದ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬಹಳ ಅದ್ದೂರಿಯಾಗಿ ಆರಂಭ ಆಗಿದೆ. ಬೆಳಗ್ಗೆ 7 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ಮುಗಿದಿರುವಂತದ್ದು. ತಹಶೀಲ್ದಾರ್ ಬಿ ಆರತಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಯತೀಶ್ ಸೇರಿದಂತೆ ಇನ್ನಿತರರು ಧ್ವಜಾರೋಹಣವನ್ನು ಮಾಡಿದ್ದಾರೆ. ಈಗಾಗಲೇ ಗುಬ್ಬಿಯ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಿಂದ ಮೆರವಣಿಗೆ ಶುರುವಾಗ್ತಾ ಇರುವಂತದ್ದು. ಡಾಕ್ಟರ್ ನಂಜುಂಡಸ್ವಾಮಿ ಅವರು ಈ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ. ಸೊ ಅವರನ್ನ ಮೆರವಣಿಗೆ ಮೂಲಕ ಏನು ಈ ಪದವಿ ಪೂರ್ವ ಕಾಲೇಜು ಆವರಣಕ್ಕೆ ಕರ್ಕೊಂಡು ಬರ್ತಾ ಇರುವಂತದ್ದನ್ನ ನಾವು ಈಗಾಗಲೇ ನೋಡ್ತಾ ಇದ್ದೇವೆ. 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬಹಳ ವಿಶೇಷವಾಗಿ ಗುಬ್ಬಿ ಪಟ್ಟಣದಲ್ಲಿ ಇವತ್ತು ಆರಂಭ ಆಗಿರುವಂತದ್ದು. ಬಹುತೇಕ ಸಂಜೆ 6 ಗಂಟೆಯವರೆಗೂ ಕೂಡ ಹಲವು ವಿಚಾರಗೋಷ್ಠಿಗಳು, ಸನ್ಮಾನ ಕಾರ್ಯಕ್ರಮಗಳು ಸೇರಿದಂತೆ ಗುಬ್ಬಿ ಅಂತಂದ್ರೆ ಸಾಹಿತ್ಯ, ಸಂಗೀತ, ಶಿಲ್ಪಕಲೆ ಹಾಗೂ ರಂಗಭೂಮಿಗೆ ತನ್ನದೇ ಆದಂತಹ ಹೆಸರನ್ನ ಇಟ್ಕೊಂಡಿರುವಂತಹ ಗುಬ್ಬಿಯಲ್ಲಿ ಈ ಬಾರಿ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆರಂಭ ಆಗಿರುವಂತದ್ದು. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು, ಕನ್ನಡ ಪರ ಸಂಘಟನೆಗಳು, ಕನ್ನಡಿಗರಾದಂತ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು, ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕಾಗಿದೆ. ಗುರುದೇವೋ ಮಹಾದೇವೋ, ಗುರುದೇವೋ ಸದಾಶಿವ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ಗುರುವಾದಂತಹ ಯಾವ ಕೋಸಲ ಚನ್ನಬಸವೇಶ್ವರರ ಅಡಿದಾವರೆಗಳಿಗೆ ವಂದಿಸುತ್ತೆ, ಯಾವ ತುಂಬ ಹೃದಯದ ತುಮಕೂರು ಜಿಲ್ಲೆಗೆ ಒಳಪಟ್ಟಂತಹ ಭುವನೇಶ್ವರಿಯ ವಿಜಯದ ವಿಜಯೋತ್ಸವಕ್ಕೆ ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.